ಕಾಂಗ್ರೆಸ್ನಲ್ಲಿ ಅನೇಕ ಕಾರಣಗಳಿಗಾಗಿ ಅನೇಕ ದಿನಗಳಿಂದಲೂ ಕೂಡ ಕೆಲವಷ್ಟು ಗೊಂದಲಮಯ ವಾತಾವರಣ ಇತ್ತು. ಒಳಬೇಗುದಿಗೆ ಅವಕಾಶ ಸಿಕ್ಕಂತಾಗಿತ್ತು. ಇದೀಗ ಹೈಕಮಾಂಡ್ ವಾರ್ನಿಂಗ್ ಬೆನ್ನಲ್ಲೇ ಕಾಂಗ್ರೆಸ್ ಪಾಳೆಯ ಸೈಲೆಂಟ್ ಆಗಿದೆ. ಫೈನಲ್ ವಾರ್ನಿಂಗ್ಗೆ ಕಾಂಗ್ರೆಸ್ ಸಚಿವರು ಸೈಲೆಂಟ್ ಆಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈಗ ಗಪ್ಚುಪ್, ಯಾವುದೇ ವಿವಾದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನೂ ಮಾತನಾಡಬೇಡಿ ಅಂತ ಹೇಳಿದ್ದಾರೆ. ಖರ್ಗೆ ಅವರು ಮಾತಿನಂತೆ ನಾವು ಮಾತನಾಡೋದಿಲ್ಲ, ಉಳಿದವರು ಕೂಡ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಮಾತುಗಳನ್ನು ಹೇಳಿದ್ದಾರೆ. ಅದರ ಮೂಲಕ ಹೈಕಮಾಂಡ್ನ ಖಡಕ್ ಎಚ್ಚರಿಕೆ ಕಾಂಗ್ರೆಸ್ನಲ್ಲಿ ಸಖತ್ತಾಗಿ ಕೆಲಸ ಮಾಡಿದೆ ಅಂತ ಕಾಣಿಸ್ತಾರೆ. ಆ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಇದನ್ನು ನಾನು ಅಧ್ಯಕ್ಷರು ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ, ನಾನು ಪಾಲನೆ ಮಾಡ್ತೀನಿ, ಬೇರೆಯವರು ಪಾಲನೆ ಮಾಡ್ತಾರೆ. ಇದ್ರ ಬಗ್ಗೆ ಯಾವ ಚರ್ಚೆನೂ ಅವಶ್ಯಕತೆ ಇಲ್ಲ. ಜನ ಏನು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅದನ್ನು ನಾವು ಜನರಿಗೆ ಮುಟ್ಟಿಸುವಂಥದ್ದು, ಜನರಿಗೆ ನಂಬಿಕೆ ಇದೆ. ಇದು ದೇಶಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ನಿರಂತರವಾಗಿ ಇರ್ತೀವಿ. ನಮ್ಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಇದನ್ನು ನಾನು ಅಧ್ಯಕ್ಷರು ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ, ನಾನು ಪಾಲನೆ ಮಾಡ್ತೀನಿ, ಬೇರೆಯವರು ಪಾಲನೆ ಮಾಡ್ತಾರೆ. ಇದ್ರ ಬಗ್ಗೆ ಯಾವ ಚರ್ಚೆನೂ ಅವಶ್ಯಕತೆ ಇಲ್ಲ. ಜನ ಏನು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅದನ್ನು ನಾವು ಜನರಿಗೆ ಮುಟ್ಟಿಸುವಂಥದ್ದು, ಜನರಿಗೆ ನಂಬಿಕೆ ಇದೆ. ಇದು ದೇಶಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು